ಹಲೋ ಫ್ರೆಂಡ್ಸ್, ಟೆಕ್ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ SSC ಜಡಿದು ಏನು ನೇಮಕಾತಿ ಆಗಿದ್ದಾವೆ, ಅದಕ್ಕೆ ಇವತ್ತು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆಯಿಂದ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಕೂಡ ಸಬ್ಸ್ಕ್ರೈಬ್ ಮಾಡಿ ಪರಬಾಲಕನ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಸರ್ಚ್ ಬಾರಲ್ಲಿ ಬಂದುಬಿಟ್ಟು SSC ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಮತ್ತೊಂದು ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇವಾಗ ಸ್ನೇಹಿತರೆ, SSCದು ನ್ಯೂ ವೆಬ್ಸೈಟ್ ಇವಾಗ ಓಪನ್ ಆಯಿತು. ಹಳೆ ವೆಬ್ಸೈಟಲ್ಲಿ ಯಾವುದೇ ರೀತಿ ನಿಮ್ಮದು ಕೆಲಸ ಆಗೋದಿಲ್ಲ, ಅಂದರೆ ಯಾವುದೇ ರೀತಿ ಅಪ್ಲೈ ಮಾಡೋಕ್ಕೆ ನೀವು ಆಗೋದಿಲ್ಲ. ಹೊಸ ವೆಬ್ಸೈಟಲ್ಲೇ ಬರಬೇಕಾಗುತ್ತೆ ನೀವು ಅಪ್ಲೈ ಮಾಡಬೇಕಂದ್ರೆ. ಲಾಗಿನ್ ಆ್ಯಂಡ್ ಅಥವಾ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇವಾಗ ಅದು ಕೇಳುತ್ತೆ, ನೀವು ಆಲ್ರೆಡಿ ಲಾಗಿನ್ ಇದ್ದರೆ, ಅಂದರೆ ಮೊನ್ನೆ ಏನು SSC MTS ಮತ್ತು SSC CGL ಕರೆದಿದ್ರು, ಅವಾಗ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದರೆ ಡೈರೆಕ್ಟ್ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚನ್ ಹಾಕಿ ಲಾಗಿನ್ ಆಗಬೇಕಾಗಿರುತ್ತೆ. ಅಕಸ್ಮಾತ್ ನೀವು ಹೊಸ ವೆಬ್ಸೈಟಲ್ಲಿ ಇದುವರೆಗೂ ಒಂದು ಸತಿ ನಾನು ರಿಜಿಸ್ಟರ್ ಮಾಡಿಲ್ಲ, ಯಾವುದೇ ಜಾಬ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ನೀವು ರಿಜಿಸ್ಟರನ್ನು ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ನ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಕೆಳಗಡೆ, ಇದರ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ಬೋದು ಒನ್ ಟೈಮ್ ರಿಜಿಸ್ಟ್ರೇಷನ್. ಇಲ್ಲಿ ಏನೇನು ಇರುತ್ತೆ ಅಂದರೆ ಪರ್ಸನಲ್ ಡೀಟೇಲ್ಸ್ ಹಾಕೋದಿರುತ್ತೆ, ಪಾಸ್ವರ್ಡನ್ನ ಕ್ರಿಯೇಷನ್ ಮಾಡ್ಕೋದಿರುತ್ತೆ, ಅಡಿಷ್ನಲ್ ಡೀಟೇಲ್ಸ್ ಮತ್ತು ಡಿಕ್ಲರೇಷನ್. ಈ ಒಂದು 4 ಸ್ಟೆಪ್ ಇರುತ್ತೆ ಇದು ಒಂದು ರಿಜಿಸ್ಟರಲ್ಲಿ. ಇವಾಗ ಫಸ್ಟು ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಪರ್ಸನಲ್ ಡೀಟೇಲ್ಸಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಕೊಡೋಣ. ಎಸ್ ಕೊಟ್ಬಿಟ್ಟು ಆಧಾರ್ ನಂಬರ್ನ ಹಾಕೊಳ್ಬೇಕು, ಮತ್ತು ಆಧಾರ್ ನಂಬರ್ನ ಇಲ್ಲಿ ರೀಟೈಪ್ ಮಾಡ್ಕೊಳ್ಬೇಕು, ಅಂದರೆ ವೆರಿಫೈ ಮಾಡ್ಕೊಳ್ಬೇಕು. ವೆರಿಫೈ ಆಧಾರ್ ಕಾರ್ಡ್ ನಂಬರ್ ಅಂತಿದೆ ನೋಡಿ ಇಲ್ಲಿ, ಮತ್ತೆ ಇಲ್ಲಿ ಮೇಲ್ಗಡೆ ಏನು ಆಧಾರ್ ಕಾರ್ಡ್ ನಂಬರ್ ಹಾಕಿರ್ತೀರ ಅದನ್ನೇ ಇಲ್ಲಿ ಮತ್ತೆ ಎಂಟ್ರ್ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತೀನಿ, ಇಲ್ಲಿ ಏನು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿರ್ತೀರ ಅದನ್ನೇ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಇದಾದ ನಂತರ ಕೆಳಗಡೆ ಬರ್ತಾ ಹೋಗೋಣ. ಟೈಪ್ ಆಫ್ ಐಡೆಂಟಿಫಿಕೇಷನ್ ಕಾರ್ಡ್ ಕೇಳುತ್ತೆ. ಇಲ್ಲಿ ಅದು ನೀವು ಆಧಾರ್ ಕಾರ್ಡ್ ಹಾಕಿದರೆ ಇಲ್ಲಿ ಏನು ಬೇರೆದು ಕೊಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಬೇರೆ ನೀವು ಐಡೆಂಟಿಫಿಕೇಷನ್ ಕಾರ್ಡನ್ನು ಕೊಡಬೇಕಾಗುತ್ತೆ, ಪ್ರೊವೈಡ್ ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ ನೇಮು ಆ್ಯಸ್ ಪರ್ ನಿಮ್ಮ ಒಂದು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, ಅಂದರೆ ನಿಮ್ಮ ಒಂದು 10th ಮಾರ್ಕ್ಶೀಟಲ್ಲಿ ಯಾವ ರೀತಿ ನಿಮ್ಮ ಒಂದು ನೇಮ್ ಇದೆ ಅದೇ ರೀತಿ ನೇಮನ್ನು ಇಲ್ಲಿ ಎಂಟ್ರ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ನೇಮ್ ಇಲ್ಲಿ ಏನು ಹಾಕಿರ್ತೀರ ಅದನ್ನು ಇಲ್ಲಿ ವೆರಿಫೈ ಮಾಡ್ಕೋಬೇಕು, ಮತ್ತು ಎಂಟ್ರ್ ಮಾಡ್ಕೊಬಿಟ್ಟು ವೆರಿಫೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಹ್ಯಾವ್ ಯು ಎವರ್ ಚೇಂಜ್ಡ್ ನೇಮ್ ಅಂತ ಕೇಳುತ್ತೆ, ಇಲ್ಲಿ ನೋ ಅಂತಲೇ ಕೊಟ್ಬಿಡೋಣ. ಓಕೆ, ನೆಕ್ಸ್ಟು ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಜೆಂಡರ್ ಯಾವ್ದು ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ ಆಗಿದ್ರೆ ಮೇಲು, ಫಿಮೇಲ್ ಆಗಿದ್ರೆ ಫಿಮೇಲು, ಟ್ರಾನ್ಸ್ಜೆಂಡರ್ ಆಗಿದ್ರೆ ಟ್ರಾನ್ಸ್ಜೆಂಡರು. ಇದನ್ನು ಮತ್ತೆ ವೆರಿಫೈ ಮಾಡ್ಕೋಬೇಕು, ಮೇಲಾ ಫಿಮೇಲ್ ಅನ್ನೋದು. ಒಂದು ನಿಮಿಷ. ಓಕೆ, ಮೇಲಾ ಫಿಮೇಲ್ ಅನ್ನೋದು ಮತ್ತೆ ಇಲ್ಲಿ ವೆರಿಫೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತನ್ನ ಹಾಕೊಂಡ್ಬಿಟ್ಟು ಕೆಳಗಡೆ ಮತ್ತೆ ವೆರಿಫೈ ಮಾಡ್ಕೊಳ್ಳಿ, ಮತ್ತೆ ಎಂಟರ್ ಮಾಡ್ಕೋಬೇಕು. ನೀವು ಇಲ್ಲಿ ಏನು ಡೇಟ್ ಆಫ್ ಬರ್ತನ್ನ ಹಾಕಿರ್ತಾರ ಅದನ್ನೇ ಇಲ್ಲಿ ಮತ್ತೆ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟು ಫಾದರ್ಸ್ ನೇಮ್ನ ಹಾಕೊಳ್ಳಿ, ಮತ್ತು ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಂಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟು ಮದರ್ಸ್ ನೇಮ್ನ ಹಾಕೊಳ್ಳಿ, ಮದರ್ಸ್ ನೇಮ್ ಹಾಕೊಂಡ್ಬಿಟ್ಟು ಕೆಳಗಡೆ ಮತ್ತೆ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟು ಮೆಟ್ರಿಕ್ಯುಲೇಷನ್ದು 10th ಎಜುಕೇಷನ್ ಬೋರ್ಡ್ನ ಕೇಳ್ತಾ ಇದ್ದಾರೆ. ಯಾವ ಬೋರ್ಡಿಂದ ನೀವು ಪಾಸ್ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕರ್ನಾಟಕ ಇರೋದ್ರಿಂದ ನಾನು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇದೆ ನೋಡಿ, ಇದನ್ನೇ ಕೊಡ್ತಾ ಇದ್ದೀನಿ. ನೆಕ್ಸ್ಟೇ ಅದನ್ನೇ ಇಲ್ಲಿ ವೆರಿಫೈ ಮಾಡ್ಕೊಳ್ಳೋಣ ಮತ್ತೊಮ್ಮೆ. ಒಂದು ನಿಮಿಷ. ಓಕೆ, ಇವಾಗ ನಾನು ವೆರಿಫೈ ಮಾಡ್ಕೊಂಡೆ. ಮತ್ತೆ ರೋಲ್ ನಂಬರ್ನ ಹಾಕ್ಕೊಳ್ಬೇಕು. ನಮ್ಮ ಒಂದು ಮಾರ್ಕ್ಶೀಟಲ್ಲಿರುತ್ತೆ, ಆ ಒಂದು ಮಾರ್ಕ್ಶೀಟಲ್ಲಿರುವಂಥ ರೋಲ್ ನಂಬರ್ನ ಹಾಕ್ಕೊಳ್ಳಿ, ಮತ್ತು ಅದನ್ನು ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್, ಯಾವ ಇಯರಲ್ಲಿ ನೀವು 10th ಮುಗಿಸಿದ್ದೀರಾ ಅದನ್ನ ಇಲ್ಲಿ ಕೊಡಬೇಕಾಗುತ್ತೆ. ಯಾವ ಇಯರ್ ಮುಗಿಸಿರ್ತೀರ ಅದನ್ನು ಹಾಕ್ಕೊಂಬಿಟ್ಟು ಮತ್ತೆ ಇಲ್ಲಿ ಅದನ್ನು ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟು ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ. ನಿಮ್ಮದು ಎಷ್ಟು ಒಂದು ಕ್ವಾಲಿಫಿಕೇಷನ್ ಆಗಿದೆ, ಹೈಯೆಸ್ಟ್ ಎಷ್ಟಾಗಿದೆ ಅದನ್ನ ಕೇಳುತ್ತೆ. ನೀವು ಇಲ್ಲಿ ಕೊಟ್ಕೊಳ್ಬೋದು. ಗ್ರ್ಯಾಜುಯೇಷನ್ ಆಗಿದೆ, ಗ್ರ್ಯಾಜುಯೇಷನು, ಪೋಸ್ಟ್ ಗ್ರ್ಯಾಜುಯೇಷನು ಮತ್ತು PhD ಎಲ್ಲ ಅದಾವೆ. ನಂದು ಗ್ರ್ಯಾಜುಯೇಷನ್ ಆಗಿದೆ, ಆದರೆ ನಾನು ಗ್ರ್ಯಾಜುಯೇಷನ್ನೇ ಕೊಡ್ತೀನಿ. ಮತ್ತೆ ಅದನ್ನು ಸೆಲೆಕ್ಟ್ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ, ವ್ಯಾಲಿಡ್ ಆಗಿರಬೇಕು. ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ, ಇಮೇಲ್ ಐ ಡಿನ, ಇವೆರಡು ವ್ಯಾಲಿಡ್ ಆಗಿರುವಂಥ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗೆ ಇರಬೇಕು. ಯಾಕಂದರೆ OTP ಬರುತ್ತೆ ಮತ್ತು ಫರ್ದರ್ ಇನ್ಫಾರ್ಮೇಷನ್ನ ಅವರು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ ಕಳಿಸ್ತಾ ಇರ್ತಾರೆ. ಆದ್ದರಿಂದ ವ್ಯಾಲಿಡ್ ಆಗಿರಬೇಕು. ಇವಾಗ ಕರೆಂಟಾಗಿ ನೀವು ಇದನ್ನು ಯೂಸ್ ಮಾಡ್ತಾ ಇದ್ದರೆ ಆ ಥರ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿನ ಹಾಕ್ಕೊಳ್ಳಿ. ಇವಾಗ ನಾನು ಇವನ್ನೆಲ್ಲನೂ ಡೀಟೇಲ್ಗಳನ್ನು ಪೂರ್ತಿಯಾಗಿ ಹಾಕೊಂಬಿಟ್ಟು ಮುಂದೆ ಸಿಗ್ತೀನಿ ಯಾವ ರೀತಿ ನೆಕ್ಸ್ಟ್ ಸ್ಟೇಜ್ ಇರುತ್ತೆ ಅಂತ. ಓಕೆ, ನನ್ನ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ ಒಂದು OTP ಬಂದಿತ್ತು. ಆ OTPನ ಹಾಕಿಬಿಟ್ಟು ನಾನು ವ್ಯಾಲಿಡೇಟನ್ನು ಕೊಟ್ಟಿದ್ದೀನಿ. ವ್ಯಾಲಿಡೇಟ್ ಕೊಟ್ಟರೆ ಅದು ಟಿಕ್ ಮಾರ್ಕಲ್ಲಿ ಗ್ರೀನ್ ಮಾರ್ಕಲ್ಲಿ ಟಿಕ್ ಬಂದಿದೆ. ಇವಾಗ ನಾನು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತೀನಿ. ಓಕೆ ಆಯಿತು. ಇವಾಗ ಅಂದರೆ ನನ್ನ ಒಂದು ಪರ್ಸನಲ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಕೊಟ್ಟೆ. ಇಲ್ಲಿ ರಿಜಿಸ್ಟರ್ ನಂಬರ್ ನಮಗೆ ಶೋ ಆಗ್ತಾಯಿದೆ. ನನ್ನ ಒಂದು ರಿಜಿಸ್ಟರ್ ನಂಬರ್ ಇದಾಗಿರುತ್ತೆ. ಇದನ್ನ ನೀವು ನಿಮ್ಮ ಇಮೇಲ್ ಐ ಡಿಗೂ ಮೆಸೇಜ್ ಬಂದಿರುತ್ತೆ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ಸಹ ಮೆಸೇಜ್ ಬಂದಿರುತ್ತೆ.
ಒಂದು ನಿಮ್ಮ ಒಂದು ಯೂಸರ್ ನೇಮ್ ಅಥವಾ ರಿಜಿಸ್ಟರ್ ನಂಬರ್ ಅಂತ ಏನು ಕರಿತೀವಿ, ಮತ್ತು ಅದು ಇನ್ನೊಂದು ಪಾಸ್ವರ್ಡ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದಿರುತ್ತೆ. ಅದನ್ನ ತೊಗೊಂಡ್ಬಿಟ್ಟು ನಾವು ಇವಾಗ ಲಾಗಿನ್ ಆಗಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂದಿನ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಇವಾಗ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡಿದೆ. ಇವಾಗ ರಿಜಿಸ್ಟರ್ ನಂಬರನ್ನು ಹಾಕೋಬೇಕು. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಪಾಸ್ವರ್ಡ್ನ ಕಳಿಸಿರ್ತಾರೆ ಅವರು, SSC ಡಿಪಾರ್ಟ್ಮೆಂಟ್ ಅವರು, ಅಂದರೆ SSC ಒಂದು ವೆಬ್ಸೈಟ್ ಅವರು. ಆ ಒಂದು ಪಾಸ್ವರ್ಡ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಅದಾದ ನಂತರ ಕೆಳಗಡೆ ಕಾಣ್ತಿರುವಂಥ ಒಂದು ಕ್ಯಾಪ್ಚಾ ಏನಿದೆ ಅದನ್ನ ಎಂಟ್ರ್ ಮಾಡ್ಕೊಂಬಿಟ್ಟು ಸೈನ್ ಇನ್ ಮಾಡಬೇಕಾಗಿರುತ್ತೆ. ಇವಾಗ ನಾನು ಅವನ್ನೆರಡನ್ನ ಹಾಕ್ಕೊಂಬಿಟ್ಟು ಯಾವ ರೀತಿ ಇನ್ನೊಂದು ಹೊಸದಾಗಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು, ನಾವಾಗೆ ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ತಿರುತ್ತೆ. ಇದಾದ ನಂತರ ಇವಾಗ ನಾನು ಸೈನ್ ಇನ್ ಆಗ್ತೀನಿ. ಸೈನ್ ಇನ್ ಆದಮೇಲೆ ಇವಾಗ ನ್ಯೂ ಪಾಸ್ವರ್ಡ್ ಅಂದರೆ ಪ್ಲೀಸ್ ಸೆಟ್ ಅ ನ್ಯೂ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಇವಾಗ ಇಲ್ಲಿ ಓಲ್ಡ್ ಪಾಸ್ವರ್ಡು ಮತ್ತು ಓಲ್ಡ್ ಪಾಸ್ವರ್ಡ್ ಹಾಕಬೇಕು. ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಏನು ಮೆಸೇಜ್ ಬಂದಿರುತ್ತೆ ಪಾಸ್ವರ್ಡು, ಆ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕು. ಅದಾದ ನಂತರ ನ್ಯೂ ಪಾಸ್ವರ್ಡು ಹಾಕಬೇಕಾಗಿರುತ್ತೆ. ಅಂದರೆ ಹೊಸ ಪಾಸ್ವರ್ಡು ನೀವು ಹೊಸದಾಗಿ ಕ್ರಿಯೇಷನ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ನೀವು ಹೊಸ ಪಾಸ್ವರ್ಡ್ನ ಕ್ರಿಯೇಷನ್ ಯಾವ ರೀತಿ ಮಾಡ್ಕೊಳ್ತೀರಾ ಅದನ್ನ ನಾನು ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ. ಈ ರೀತಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದರಲ್ಲಿ ಒಂದು ನಂಬರ್ ಇರಬೇಕು ಮತ್ತು ಕ್ಯಾಪಿಟಲ್ ಲೆಟರಲ್ಲಿ ಒಂದು ಆಲ್ಫಾಬೆಟ್ ಇರಬೇಕು. ಅದರ ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸಹ ಇರಬೇಕಂತ ಹೇಳಿದ್ದಾರೆ. ಒಳ್ಳೆ ನಾನು ಏನಲ್ಲಿ ನ್ಯೂ ಪಾಸ್ವರ್ಡಲ್ಲಿ ನಾನು ಹಾಕ್ಕೊಂಡಿದ್ದೆ, ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಅದೇ ಪಾಸ್ವರ್ಡ್ನ ಇಲ್ಲಿ ಮತ್ತೆ ಕನ್ಫರ್ಮನ್ನು ಮಾಡ್ಕೊಳ್ತೀನಿ. ಅದಾದ ನಂತರ ಸೆಕ್ಯೂರಿಟಿ ಕ್ವೆಶನ್ ಕೇಳುತ್ತೆ. ಸೆಕ್ಯೂರಿಟಿ ಕ್ವೆಶನ್ನು 2 ಕೇಳುತ್ತೆ. ಅದು 2ಕ್ಕೂ ನೀವು ಆನ್ಸರ್ ಮಾಡಬೇಕು. ಇವಾಗ ತೋರಿಸ್ತೀನಿ ಅದು ಯಾವ ರೀತಿ ಇರುತ್ತೆ ಅಂತ. ಸೆಕ್ಯೂರಿಟಿ ಕ್ವೆಶನಲ್ಲಿ ಫಸ್ಟ್ ಒನ್ನಲ್ಲಿ ನಮಗೆ ನಿಮ್ಮ ಒಂದು ಹುಟ್ಟಿರೋ ಊರು ಯಾವುದಂತ ಕೇಳುತ್ತೆ, ಮತ್ತು ನಿಮ್ಮ ಫೇವ್ರೇಟ್ ಮೂವಿ ಯಾವುದಂತ ಕೇಳುತ್ತೆ, ನಿಮ್ಮ ಸ್ಕೂಲ್ ಯಾವುದಂತ ಕೇಳುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದನ್ನು ಕೊಟ್ಬಿಟ್ಟು ಅಲ್ಲಿ ಆನ್ಸರನ್ನು ಕೊಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನೇನಾದರೂ ನನ್ನ ಫೇವ್ರೇಟ್ ಮೂವಿ ಯಾವುದಂತ ಅಲ್ಲಿ ನಾನು ಸೆಲೆಕ್ಟ್ ಮಾಡಿದರೆ ನನ್ನ ಫೇವ್ರೇಟ್ ಮೂವಿನ ಇಲ್ಲಿ ಹಾಕಬೇಕಾಗಿರುತ್ತೆ. ಅಂದರೆ ಇವಾಗ ಅವರು ಒಂದಷ್ಟು ಸೆಕ್ಯೂರಿಟಿ ಕ್ವೆಶನನ್ನು ಕೇಳ್ತಾರೆ. ಅಂದರೆ ಅಕಸ್ಮಾತ್ ನೀವೇನಾದರೂ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ತೀರಾ ಅಂದರೆ ಅವಾಗ ಇದನ್ನ ಕೇಳುವ ಸಂಭವ ಜಾಸ್ತಿ ಇರುತ್ತೆ. ಆದ್ದರಿಂದ ನಿಮ್ಗೆ ಗೊತ್ತಿರುವಂಥ ಒಂದು ಆನ್ಸರನ್ನು ಇಲ್ಲಿ ಕೊಟ್ಕೊಳ್ತಾ ಹೋಗಿ. ನಾನು ಇವಾಗ ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ ಸ್ನೇಹಿತರೆ. ಓಕೆ, ಸೆಕ್ಯೂರಿಟಿ ಕ್ವೆಶನ್ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತೀನಿ. ಇವಾಗ ಪಾಸ್ವರ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಕೊಡೋಣ. ಇವಾಗ ಮತ್ತೆ ರಿಜಿಸ್ಟರ್ ನಂಬರು ಮತ್ತು ನೀವೇನು ಇವಾಗ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದನ್ನು, ಮತ್ತು ಅದರ ಜೊತೆಗೆ ಕೆಳಗಡೆ ಏನು ಕ್ಯಾಪ್ಚಾ ಕಾಣುತ್ತೆ ಅದನ್ನ ಹಾಕೊಂಡ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ನಾನು ಇವಾಗ ನನ್ನ ಒಂದು ರಿಜಿಸ್ಟರ್ ನಂಬರ್ನ ಹಾಕೊಳ್ತೀನಿ, ಪಾಸ್ವರ್ಡ್ನ ಹಾಕೊಳ್ತೀನಿ, ಮತ್ತು ಕ್ಯಾಪ್ಚನ್ ಹಾಕೊಂಡ್ಬಿಟ್ಟು ಲಾಗಿನ್ ಆಗ್ತೀನಿ. ಲಾಗಿನ್ ಆಗಿಬಿಟ್ಟು ಮುಂದೆ ಸಿಗ್ತೀನಿ ಸ್ನೇಹಿತರೆ. ಓಕೆ, ನಾನು ಇವಾಗ ಲಾಗಿನ್ ಆಗ್ತಾ ಇದ್ದೀನಿ. ಇವಾಗ ಅಡಿಷ್ನಲ್ ಡೀಟೇಲ್ಸ್ನ ಕೊಡಬೇಕಾಗಿರುತ್ತೆ. ಇಲ್ಲಿ ನೋಡ್ಕೊಳ್ಬೋದು. ಕ್ಯಾಟಗರಿಯನ್ನು ಕೇಳ್ತಾ ಇದೆ. ನಿಮ್ಮದು EWS ಇದ್ದರೆ EWS, OBC ಇದ್ದರೆ OBC, SC/ST ಆಗಿದ್ದರೆ SC/ST, ಅನ್ರಿಸರ್ವ್ಡ್ ಆಗಿದ್ದರೆ ಅನ್ರಿಸರ್ವ್ಡ್. ನಮ್ಮದು ಅನ್ರಿಸರ್ವ್ಡ್ ಬರುತ್ತೆ. ನಾನು ಅನ್ರಿಸರ್ವ್ಡ್ ಕೊಟ್ಬಿಟ್ಟು ವೆರಿಫೈ ಮಾಡ್ಕೊಂಡು ಅದನ್ನು. ಇವಾಗ ನ್ಯಾಷನಾಲಿಟಿ ಕೇಳ್ತಾ ಇದೆ. ನ್ಯಾಷನಾಲಿಟಿ ಸಿಟಿಸನ್ ಆಫ್ ಇಂಡಿಯಾ ಅಂತ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಕೇಳುತ್ತೆ. ಇಲ್ಲಿ ನಿಮ್ಮ ಹತ್ರ ಏನಾದರೂ ಬಾಡಿಯಲ್ಲಿ ಯಾವುದಾದ್ರೂ ಮಾರ್ಕ್ಗಳಿದ್ದರೆ, ನೋವಿನ ಕಲೆಗಳಿದ್ದರೆ ನೀವು ಅಲ್ಲಿ ಎಂಟ್ರ್ ಮಾಡ್ಕೋಬೋದು. ಇಲ್ಲ ಅಂದರೆ ನೋ ಮಾರ್ಕ್ಸ್ ಅಂತ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಾನು ನೋ ಮಾರ್ಕ್ಸ್ ಅಂತಲೇ ಹಾಕ್ತಾಯಿದ್ದೀನಿ. ಅದಾದ ನಂತರ ನಿಮ್ಗೇನಾದರೂ ಬೆಂಚ್ ಮಾರ್ಕ್ ಇದೆಯಾ, ಡಿಸಬಿಲಿಟಿ ಇದೆ ಅಂತ ಕೇಳ್ತಾ ಇದ್ದಾರೆ. ನಾನು ನೋ ಅಂತ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಏನಾದರೂ ಡಿಸಬಿಲಿಟಿಗಳು ಏನಾದರೂ ಇದ್ದರೆ ಎಸ್ ಕೊಡ್ಬೋದು. ಈಗ ಎಸ್ ಕೊಟ್ಬಿಟ್ಟು ಯಾವ ಡಿಸಬಿಲಿಟಿ ಇದೆ ಅದನ್ನು ಸಹ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನೀವೇನಾದರೂ ಡಿಸಬಿಲಿಟಿಗೆ ಒಳಪಟ್ಟಿದ್ದರೆ. ನಾನಿಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಯಾವುದೇ ರೀತಿ ಡಿಸಬಿಲಿಟಿ ಇಲ್ಲ. ಓಕೆ, ನೆಕ್ಸ್ಟು ಕೆಳಗಡೆ ಬರೋಣ. ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ಹಿಂಭಾಗದಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಆ ರೀತಿ ಕೊಟ್ಟರೆ ಒಳ್ಳೆಯದು. ಇದಾದ ನಂತರ ಕೆಳಗಡೆ ಸ್ಟೇಟ್ ಕೇಳುತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಕರ್ನಾಟಕ ಅಂತ. ಓಕೆ, ಒಂದು ನಿಮಿಷ, ಕರ್ನಾಟಕ ಅಂತ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ನೋಡಿ, ಜಿಲ್ಲೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾಂತರ ಪಿನ್ ಕೋಡನ್ನು ಹಾಕ್ಕೊಳ್ಳಿ. ನಿಮ್ಮ ಏರಿಯಾಗೆ ಒಂದು ಪಿನ್ ಕೋಡ್ ಅಂತ ಇರುತ್ತೆ, ಅಥವಾ ನಿಮ್ಮ ಒಂದು ಹಳ್ಳಿಗೆ ಪಿನ್ ಕೋಡ್ ಇರುತ್ತೆ, ಅದನ್ನ ಹಾಕೋಬೇಕಾಗಿರುತ್ತೆ. ಅದನ್ನ ಹಾಕೊಂಡ್ಬಿಟ್ಟು ಕೆಳಗಡೆ ಈಸ್ ಪ್ರೆಸೆಂಟ್ ಅಡ್ರೆಸ್ ಆ್ಯಸ್ ಸೇಮ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಇಲ್ಲಿ ಎಸ್ ಕೊಟ್ಟರೆ ಇದೇ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಎಸ್ ಕೊಡಿ. ಅಕಸ್ಮಾತ್ ಇದು ಪರ್ಮನೆಂಟ್ ಅಡ್ರೆಸ್ ಎಲ್ಲ, ನಂದು ರೆಸಿಡೆನ್ಷಿಯಲ್ ಅಡ್ರೆಸ್ ಬೇರೆ ಇದೆ ಅಂದರೆ ಇಲ್ಲಿ ನೋ ಕೊಟ್ಬಿಟ್ಟು ಇನ್ನೊಂದು ರೆಸಿಡೆನ್ಷಿಯಲ್ ಅಡ್ರೆಸ್ಸನ್ನು ನೀವು ಹಾಕೊಳ್ಬೋದು. ನಂದು ಇದೇ ಪರ್ಮನೆಂಟ್ ಅಡ್ರೆಸ್ಸು, ಆದ್ದರಿಂದ ನಾನು ಎಸ್ ಕೊಡ್ತಾ ಇದ್ದೀನಿ. ಓಕೆ, ಇದೆಲ್ಲನೂ ಆದಮೇಲೆ ಕೆಳಗಡೆ ಬಂದುಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಓಕೆ, ನಾನು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟೆ. ಇವಾಗ ಅಡಿಷ್ನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಕೊಡೋಣ. ಕೆಳಗಡೆ ಬರೋಣ. ಇಲ್ಲಿ ಡಿಕ್ಲಾರೇಷನ್ ಕೊಡಬೇಕಾಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಡಿಕ್ಲಾರೇಷನು ಐ ಅಗ್ರಿ ಕೊಟ್ಬಿಟ್ಟು ಪ್ರಿವ್ಯೂವನ್ನು ಚೆಕ್ ಮಾಡ್ಕೊಳ್ಳೋ ಅನ್ಸುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಏನಿರುತ್ತೆ ಅದನ್ನ ಪ್ರಿವ್ಯೂ ಚೆಕ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಎಡಿಟ್ ಮಾಡ್ಕೊಳ್ಬೋದು ಇವಾಗಲೇ. ಓಕೆ, ನಾನು ನೋಡ್ಕೊಳ್ತೀನಿ ಫಸ್ಟು ನಂದು ಎಲ್ಲ ಕರೆಕ್ಟ್ ಆಗಿದೆ ಇಲ್ಲ ಅಂತ ನೋಡ್ಕೊಂಬಿಟ್ಟು ಅದಾಂತರ ಡಿಕ್ಲೇರನ್ನು ಕೊಡ್ತಾ ಇದ್ದೀನಿ ನಾನು ಇವಾಗ. ಓಕೆ, ಡಿಕ್ಲರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಕೊಡೋಣ. ಇವಾಗ ಡೈರೆಕ್ಟು ಅಪ್ಲಿಕೇಶನ್ ಪೇಜ್ಗೆ ಹೋಗುತ್ತೆ ಅದು. ನೀವು ಓಕೆ ಸ್ನೇಹಿತರೆ, ಲಾಗಿನ್ ಆದ ತಕ್ಷಣ ನಮಗೆ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಕಂಡು ಬರುತ್ತೆ. ಇವಾಗ ನೋಡ್ಬೋದು ಲೈವ್ ಎಕ್ಸಾಮಿನೇಷನು ಕಾನ್ಸ್ಟೇಬಲ್ GD ಸೆಂಟ್ರಲ್ ಆರ್ಮಿ ಪೊಲೀಸ್ ಫೋರ್ಸಸ್ ಅಂತ ಬಂದಿದೆ. ಅಪ್ಲೈ ಅಂತ ಒಂದು ಆಪ್ಷನ್ ನೋಡ್ತೀವಿ ನೋಡಿ, ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇವಾಗ ಫಿಲ್ ದ ಫಾರ್ಮ್ ಅಂತ ಒಂದು ಆಪ್ಷನ್ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ.
ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಪರ್ಸನಲ್ ಡೀಟೇಲ್ಸು ಏನು ನಾವು ರಿಜಿಸ್ಟರ್ ಮಾಡುವಾಗ ಕೊಟ್ಟಿರ್ತೀವಿ ಅದು ಆಟೋ ಫಿಲ್ ಆಗಿರುತ್ತೆ. ಇಲ್ಲಿ ಯಾವುದು ಫಿಲ್ ಆಗಿರೋದಿಲ್ಲ ಅವ್ನು ಮಾತ್ರ ನಾವು ಫಿಲ್ ಮಾಡ್ಕೊಳ್ತಾ ಹೋಗಬೇಕಾಗಿರುತ್ತೆ ಸ್ನೇಹಿತರೆ. ಇವಾಗ ಕೆಳಗೆ ಬರ್ತಾ ಹೋಗೋಣ. ನಮ್ಮದೆಲ್ಲ ಫಿಲ್ ಆಗಿದೆ, ಅಂದರೆ ಆಟೋ ಫಿಲ್ ಆಗಿರುತ್ತೆ. ನಮ್ಮದೆಲ್ಲ ಇವಾಗ ಕರೆಕ್ಟಾಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಬಂತು, ಓಕೆ ಕೊಡೋಣ. ಇದಾದ ನಂತರ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ನಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ನ ಇಲ್ಲಿ ಕೊಡಬೇಕಾಗಿರುತ್ತೆ. ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಎಷ್ಟಾಗಿರುತ್ತೆ ಅದನ್ನ ಕೊಟ್ಕೋಬೋದು. ಓಕೆ, ಈ ಒಂದು ಎಕ್ಸಾಮ್ಗೆ ಬೇಕಾಗಿರೋದು ಬರೀ 10th ಕ್ಲಾಸ್ದು ನಾವು ರಿಜಿಸ್ಟರ್ ಮಾಡುವಾಗ ಏನು ಕೊಟ್ಟಿರ್ತೀವಿ ಅದು ಆಟೋ ಫೇಲ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಪರ್ಸೆಂಟೇಜನ್ನು ಕೊಡಬೇಕಾಗಿರುತ್ತೆ. ನಮ್ಮ ಒಂದು ಪರ್ಸೆಂಟೇಜ್ನ ಇಲ್ಲಿ ಎಂಟ್ರ್ ಮಾಡ್ಕೋಬೇಕು, ಅಥವಾ CGPA ಏನಾದರೂ ಇದ್ರೆ ನಿಮ್ಮದು CGPA ಎಂಟ್ರ್ ಮಾಡ್ಕೊಳ್ಳಿ. ನಮ್ಮದು ಪರ್ಸೆಂಟೇಜ್ ಇದೆ, ಆದ್ದರಿಂದ ನಾನು ಪರ್ಸೆಂಟೇಜನ್ನೇ ತೊಗೊಳ್ತೀನಿ. ಓಕೆ, ನಾನು ಮಾಡಿದ್ದಾಯಿತು. ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾನೆ. ಓಕೆ, ಎಜುಕೇಷನ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬಂತು. ಇನ್ನು ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ನು, ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದ್ದಾರೆ, ನೋ ಕೊಡೋಣ. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕಂತ ಕೇಳಿದ್ದಾರೆ, ಇದು ಸಹ ನೋ ಕೊಡೋಣ. ನೆಕ್ಸ್ಟು ಒಂದು ಪರ್ಸನಲ್ ಇನ್ಫಾರ್ಮೇಷನ್ನ ಅವೈಲೇಬಲ್ ಮಾಡೋದಕ್ಕೆ SSC ಅವರಿಗೆ ನೀವು ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಎಸ್ ಕೊಡ್ತೀನಿ. ಇಲ್ಲಿ ಎಸ್ ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡೋಣ. ಓಕೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಬಂತು. ಇವಾಗ ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ದು ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಇವಾಗ ಪ್ರಿಫರೆನ್ಸ್ 1 ನನಗೆ ಯಾವುದು ಸಮೀಪ ಬರುತ್ತೆ ಅದನ್ನ ನಾನು ಕೊಡ್ತಾ ಹೋಗ್ತೀನಿ. ನಿಮ್ಮ ಜಿಲ್ಲಾ ಕೇಂದ್ರಗಳಿದ್ದರೆ ನೀವು ಅದನ್ನು ಸಹ ಕೊಟ್ಕೊಳ್ಬೋದು. ಇವಾಗ ನಾನು ಬೆಳಗಾವಿ ಕೊಡ್ತಾಯಿದ್ದೀನಿ, ನನಗೆ ಸಮೀಪ ಇದೆ. ನೆಕ್ಸ್ಟು ಹುಬ್ಬಳ್ಳಿ ಕೊಡ್ತಾಯಿದ್ದೀನಿ, ಇದು ಸಹ ನನಗೆ ಸಮೀಪ ಇದೆ. ಥರ್ಡ್ ಒನ್ ಬಂದುಬಿಟ್ಟು ಬೆಂಗಳೂರು ಕೊಡ್ತಾಯಿದ್ದೀನಿ. ನಿಮ್ದು ಯಾವ್ದು ಬರುತ್ತೆ ನೋಡಿ ಆ ರೀತಿ ನೀವು ಕೊಟ್ಕೊಳ್ತಾ ಹೋಗಿ. ನೆಕ್ಸ್ಟು ಮೀಡಿಯಮ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನು CBE ಯಾವುದರಲ್ಲಿ ಬರೀತೀರಾ ಅಂತ. ನಾನು ಕನ್ನಡ ಇದೆ, ನಾವು ಕನ್ನಡದಲ್ಲಿ ಚೆನ್ನಾಗಿರೋದೇನಾದ್ರು ಕನ್ನಡನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ನಿಮ್ದು ಯಾವ್ದು ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಮೀಡಿಯಮ್ ನೀವು ಚೂಸ್ ಮಾಡ್ಕೊಳ್ಬೋದು ಬೇಕಾದ್ರೆ. ಇಲ್ಲಿ ನಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೇಟ್ ಡೊಮೇಷನಲ್ಲು ನಮ್ಮ ಕರ್ನಾಟಕ ಬರುತ್ತೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದನ್ನ ವೆರಿಫೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಡಿಸ್ಟ್ರಿಕ್ಟ್ ಡೊಮೇಷನಲ್ಲು ಅಂದರೆ ನಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದನ್ನು ವೆರಿಫೈ ಮಾಡ್ಕೋಬೇಕು. ಇದಾದ ನಂತರ ನೀವೇನಾದರೂ ಮೈಗ್ರೇಟ್ ಆಗಿದ್ದೀರಾ ಬೇರೆ ರಾಜ್ಯದ ಅಂತ ಕೇಳುತ್ತೆ. ಇಲ್ಲಿ ಎಸ್ ಇದ್ದರೆ ಎಸ್ ಕೊಡ್ಬೋದು, ಇಲ್ಲಾಂದರೆ ನೋ ಕೊಡ್ಬೋದು ಸ್ನೇಹಿತರೆ. ಇಲ್ಲಿ ನಾವು ನೋ ಅಂತ ಕೊಡೋಣ. ಇದಾದ ನಂತರ ನಮಗೆ ಯಾವ ಪೋಸ್ಟ್ ಬೇಕು ಅಂದರೆ ITBP ಬೇಕಾ ಅಥವಾ CRPF ಬೇಕಾ, CISF ಬೇಕಾ, BSF ಬೇಕಾ ಅನ್ನೋದನ್ನು ಇಲ್ಲಿ ಪ್ರಿಫರೆನ್ಸನ್ನು ನಾವು ಕೊಡಬೇಕಾಗುತ್ತೆ. ಅಲ್ಲಿ ABCD ಈ ರೀತಿಯಂಥ ಒಂದು ಪ್ರಿಫರೆನ್ಸ್ ಇರುತ್ತೆ. ಅಲ್ಲಿ ನಾವು ನೋಡ್ಕೊಬೇಕು ಅಂದರೆ ಪೋಸ್ಟ್ ಡೀಟೇಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೋಸ್ಟ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅವರು ಆಪ್ಷನ್ ಕೊಟ್ಟಿರ್ತಾರೆ, ಅಥವಾ ನಮ್ಮ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಯಾವ ಒಂದು ಆಲ್ಫಾಬೆಟ್ಗೆ ಯಾವ ಹುದ್ದೆ ಸಿಗುತ್ತೆ. ಅಂದರೆ ಎಕ್ಸಾಂಪಲ್ ಆಗಿ ಎ ಒಂದು ಆಲ್ಫಾಬೆಟ್ಗೆ ಒಂದು CRPF ಅಂತ ಇರುತ್ತೆ, B ಒಂದು ಆಲ್ಫಾಬೆಟ್ಗೆ CISF ಅಂತ ಇರುತ್ತೆ, ಈ ರೀತಿ ಇರುತ್ತೆ. ಅದನ್ನ ಇಲ್ಲಿ ABCD ಈ ರೀತಿ ಕೊಟ್ಬಿಟ್ಟು ಕೆಳಗಡೆ ಅದನ್ನು ರೀಸೆಟ್ ಅಂದರೆ ವೆರಿಫೈ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಳ್ಳೋಣ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇವಾಗ ಓಕೆ ಕೊಡೋಣ. ಓಕೆ ಕೊಡಿದ ತಕ್ಷಣ ಮತ್ತೊಂದು ಪೇಜ್ ನಮಗೆ ಇವಾಗ ಓಪನ್ ಆಗುತ್ತೆ. ಸಹಿ ಮತ್ತು ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕು, ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕು. ಇದರ ಇಲ್ಲಿ ಏನಾದರೂ ಒಂದು ಈ ವೆಬ್ಸೈಟಲ್ಲಿ ಲೈವ್ ಕ್ಯಾಪ್ಚರ್ ಫೋಟೋ ಅಂದರೆ ಏನಾದರೂ ಕ್ಯಾಪ್ಚರ್ ಆಗಲಿಲ್ಲ ಅಂದರೆ SSC ಅವ್ರದ್ದು ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಅಲ್ಲಿ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ಇಲ್ಲಿ ರಿಫ್ರೆಶ್ ಹೊಡೆದರೆ ಆ ಫೋಟೋ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇನ್ನು ನಮ್ಮ ಒಂದು ಸಿಗ್ನೇಚರ್ ಬಂದ್ಬಿಟ್ಟು 10 KB ಅಂದರೆ 20 KB ಒಳಗಡೆ ಇರಬೇಕು. ಮತ್ತು ಡಿಮೆನ್ಷನ್ಸ್ ಬಂದ್ಬಿಟ್ಟು 6 ಸೆಂಟಿಮೀಟರಿಂದ 6 ಸೆಂಟಿಮೀಟರ್ ಇಂಟು 2 ಸೆಂಟಿಮೀಟರ್ ಇರಬೇಕಂತ ಇಲ್ಲಿ ಹೇಳಿದ್ದಾರೆ. ಅದನ್ನ ಯಾವ ರೀತಿ ಮಾಡೋದು ಅನ್ನೋದು ಬೇಕಾದರೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದೇ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋದರೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ. ಆದ್ದರಿಂದ ಆ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಬೇಕಾದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ನೀವು KB ರಿಸರ್ಚ್ ಮಾಡ್ಕೊಳ್ಳೋದಿದ್ದರೆ KB ರಿಸರ್ಚ್ ವಿಡಿಯೋಸು ಭಾಳಷ್ಟು ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಅವಕ್ಕೆ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಏನಾದರೂ ನಿಮ್ಮದು ಫೋಟೋ ಕ್ಯಾಪ್ಚರ್ ಆಗಿಲ್ಲ ಅಂದರೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅಲ್ಲಿ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ರಿಫ್ರೆಶ್ ಕೊಟ್ಟರೆ ಆ ಫೋಟೋ ಇಲ್ಲಿ ನಿಮಗೆ ಶೋ ಆಗುತ್ತೆ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ. ಓಕೆ ಸ್ನೇಹಿತರೆ, ಈ ರೀತಿಯಾದಂಥ ಒಂದು ಮೊಬೈಲ್ ಆ್ಯಪ್ ಬರುತ್ತೆ. ಇದನ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಬಿಟ್ಟು, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನನ್ನ ಒಂದು ಲಾಗಿನ್ ಡೀಟೇಲ್ ಇಲ್ಲಿ ತೋರಿಸ್ತಾ ಇದೆ ಅದು ಆಲ್ರೆಡಿ. ಓಕೆ, ನಾನು ಲಾಗಿನ್ ಆಗಿದ್ದೀನಿ. ಇಲ್ಲಿ ಕ್ಯಾಪ್ಚರ್ ಫೋಟೋ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕು. ಅದು ಕ್ಲಿಯರ್ ಇರುವಂಥ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು, ಮತ್ತು ಯಾವುದೇ ರೀತಿ ಮತ್ತು ಮಾಸ್ಕು ಒಂದು ಬ್ಲೂಟೂತ್ ಇನ್ನಿತರ ಒಂದು ಯಾವುದೇ ರೀತಿ ಒಂದು ಸ್ಪೆಕ್ಟ್ ಆಗಿರ್ಬೋದು ಅವ್ನು ಯಾವುದೂ VR ಮಾಡಿರ್ಬೋದು, ಅಂದರೆ ಹಾಕ್ಕೊಂಡಿರ್ಬಾರ್ದು, ಕ್ಲಿಯರ್ ಆಗಿರ್ಬೇಕು ನಿಮ್ಮ ಫೋಟೋ. ಇವಾಗ ನಾನು ಫೋಟೋನ ಅಪ್ಲೋಡ್ ಮಾಡ್ಕೊಂಬಿಟ್ಟು ಮುಂದೆ ಸಿಗ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ನಾನು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಸೈನ್ ಸಹ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಸೈಯಲ್ಲಿ ಅಪ್ಲೋಡ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಬಂದರೆ ವಿಡ್ತ್ದು ಮತ್ತು ಹೈಟ್ದು ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕಾದ್ರೆ ಪ್ರಯತ್ನ ಮಾಡ್ತೀನಿ. ಇದೇ ಒಂದು ವಿಡಿಯೋದಲ್ಲಿ ನಾನು ಅದನ್ನೆಲ್ಲನೂ ಹೇಳೋಕ್ಕಾಗಲ್ಲ. ಓಕೆ, ಸಪ್ರೇಟ್ ವಿಡಿಯೋ ಬೇಕಾದ್ರೂ ಮಾಡ್ತೀನಿ. ಓಕೆ, ಇವಾಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂದಿನ ಒಂದು ಪ್ರೊಸೆಸ್ಗೆ ಹೋಗಬೇಕಾಗುತ್ತೆ, ಅಂದರೆ ಪೇಮೆಂಟ್ ಮಾಡಬೇಕಾಗುತ್ತೆ. SC/ST ಆಗಿದ್ದರೆ ನಿಮ್ಮದು ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ, ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ನೀವು ಸಹ ಯಾವುದೇ ರೀತಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓನ್ಲಿ ಅನ್ರಿಸರ್ವ್ಡು ಮತ್ತು EWS, ಅದರ ಜೊತೆಗೆ EWS ಕ್ಯಾಂಡಿಡೇಟ್ ಅವ್ರು ಮಾತ್ರ ಪೇಮೆಂಟನ್ನು ಮಾಡೋದಿರುತ್ತೆ. ಒಂದು ಸತಿ ನೋಡ್ಕೊಂಬಿಡಿ, ಎಲ್ಲ ಒಂದು ಪ್ರಿವ್ಯೂ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿದ್ದರೆ ಮಾತ್ರ ನೆಕ್ಸ್ಟ್ ಕೊಡಿ. ಓಕೆ,
ಎಲ್ಲನೂ ನಾನು ಒಂದು ಸತಿ ಪ್ರಿವ್ಯೂವಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ನೋಡ್ಕೊಳ್ತೀನಿ ನಾನು ಇನ್ನೊಮ್ಮೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಕ್ಲರೇಷನ್ ಕೇಳುತ್ತೆ. ಓಕೆ, ಕೆಳಗಡೆ ಬರೋಣ. ಆ ಅಗ್ರಿ ಕೊಟ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಏನಿದೆ ಆ ಕ್ಯಾಪ್ಚಾನ ನೀಟಾಗಿ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ತದನಂತರ ಸಬ್ಮಿಟನ್ನು ಕೊಡಬೇಕಾಗಿರುತ್ತೆ. ಇವಾಗ ನಾನು ಕ್ಯಾಪ್ಚಾನ ಎಂಟ್ರಿ ಮಾಡ್ತಾ ಇದ್ದೀನಿ. FDL ಅಂತ ಲಾಸ್ಟ್ ನಂದು ಕ್ಯಾಪ್ಚಾದು ಆಲ್ಫಾಬೇಟ್ ಇದೆ. ಓಕೆ, ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟರೆ ಇವಾಗ ವೆರಿಫಿಕೇಷನ್ ಪೆಂಡಿಂಗ್ ಅಂತ ಬರುತ್ತೆ. ಮೇಕ್ ಅ ಪೇಮೆಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಪೇ ಮೇಲೆ ಕ್ಲಿಕ್ ಮಾಡಿದರೆ ನನಗೆ UPI ಆಪ್ಷನ್ ಬರುತ್ತೆ. ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಸಹ ನಾವು ಪೇಮೆಂಟನ್ನು ಮಾಡ್ಕೋಬೋದು ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಸಹ ನಾನು ಪೇಮೆಂಟನ್ನು ಮಾಡ್ಕೋಬೋದಾಗಿರುತ್ತೆ. ಓಕೆ, ಇವಾಗ ಸ್ವಲ್ಪ ಲೋಡ್ ತೊಗೊಳ್ತಾ ಇದೆ ವೆಬ್ಸೈಟು, ಆದ್ದರಿಂದ ವೇಟ್ ಮಾಡೋಣ. ಇವಾಗ ಬರ್ತಾಯಿದೆ. ಓಕೆ ಸ್ನೇಹಿತರೆ, ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ UPI ಆಪ್ಷನ್ ಇದೆ ಮತ್ತು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮೂಲಕ ಯಾವ ರೀತಿ ಮಾಡೋದಂತ ಆಪ್ಷನ್ ಇದೆ. ನಾನು ಇವಾಗ ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಅಂತ ಆಪ್ಷನ್ ಇದೆ ನೋಡಿ, ಕಾರ್ಡ್ ಮೂಲಕನೇ ತೋರಿಸ್ತೀನಿ ನಾನು ನಿಮಗೆ. ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕನ್ಫರ್ಮೇಷನ್ನ ಕೊಡೋಣ. ಮತ್ತೊಮ್ಮೆ ಕನ್ಫರ್ಮ್ ಮಾಡೋಕ್ಕೆ ಕೇಳುತ್ತೆ, ಮತ್ತೊಮ್ಮೆ ಕನ್ಫರ್ಮ್ ಕೊಡೋಣ. ಕನ್ಫರ್ಮ್ ಕೊಟ್ಟ ತಕ್ಷಣ ಇನ್ನೊಂದು ಪೇಜ್ ನಮಗೆ ಇವಾಗ ಓಪನ್ ಆಗುತ್ತೆ. ಡೆಬಿಟ್ ಕಾರ್ಡ್ ಮೂಲಕ ಒಂದು ಪೇಮೆಂಟನ್ನು ಮಾಡೋದಕ್ಕೆ. ಇವಾಗ ಏನು ಮಾಡಬೇಕಂದ್ರೆ ಇವಾಗ ಕಾರ್ಡ್ ಆಪ್ಷನ್ ಅಂದರೆ ಕಾರ್ಡನ ಡೀಟೇಲನ್ನು ಹಾಕೊಳ್ಳೋದಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ನೇಮ್ ಆನ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ತದನಂತರ ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದನ್ನ ಹಾಕ್ಕೊಳ್ಳಿ. ಕಾರ್ಡ್ ಹಿಂದ್ಗಡೆ CVV ಅಂತ ಇರುತ್ತೆ, ಆ 3 ನಂಬರ್ CVVನ ಹಾಕ್ಕೊಳ್ಳಿ. ಲಾಸ್ಟ್ 3 ನಂಬರು ಹಾಕ್ಕೊಂಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೊಂದು OTP ಬರುತ್ತೆ. ಆ OTPನ ಎಂಟ್ರ್ ಮಾಡಿದರೆ ಸಾಕು, ನಿಮ್ಮ ಒಂದು ಪೇಮೆಂಟ್ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದ ತಕ್ಷಣ ಬ್ಯಾಕ್ ಬಂದುಬಿಟ್ಟು ಅಲ್ಲಿ ಫೈನಲ್ ಪ್ರಿಂಟೌಟನ್ನು ನೀವು ತೊಗೊಳ್ಬೇಕು. ಫೈನಲ್ ಪ್ರಿಂಟೌಟನ್ನು ತೊಗೊಂಡ್ರೆ ನಿಮ್ಮ ಒಂದು ಪೂರ್ತಿ ಅಪ್ಲಿಕೇಶನ್ ಹಾಕಿದಾಗೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಅಪ್ಲಿಕೇಶನ್ ಹಾಕಿದಾಗ ನೀವು ಫೈನಲ್ ಪ್ರಿಂಟೌಟನ್ನು ಒಂದು ಪ್ರಿಂಟ್ ತೊಗೊಂಡಿಟ್ಕೊಳ್ಳಿ. ನಿಮಗೆ ಮುಂದಿನ ಒಂದು ಫರ್ದರ್ ಇನ್ಫಾರ್ಮೇಷನ್ಗೆ ಬೇಕಾಗುತ್ತೆ ಅದು. ಸ್ನೇಹಿತರೆ, ಇದಾಯಿತು ಇವತ್ತಿನ ವಿಡಿಯೋ. ಇಷ್ಟ ಲೈಕ್ ಮಾಡಿ ಅಂತ ವಿಡಿಯೋ ಮುಗಿಸೋಣ.